बेंगलुरु के पुलकेशी नगर में जोरों शोर के साथ कांग्रेस का प्रचार शुरू। एसी श्रीनिवास कांग्रेस पार्टी के उम्मीदवार। 20 अप्रैल बरोज जुमेरात एसी श्रीनिवास ने नॉमिनेशन पेपर फाइल करते हुए इस असेंबली हलके में अपना प्रचार शुरू किया है। एसी श्रीनिवास को बीबीएमपी के एक्स कॉर्पोरेटर्स AR जाकिर, संपत कुमार का भरपूर साथ हासिल है। साबिक रियासती वजीर जमीर अहमद खान ने भी कांग्रेस की इस रैली में हिस्सा लेकर एसी श्रीनिवास की तायद की है। पिछले इलेक्शंस में एसी श्रीनिवास महादेवपुरा में कांग्रेस के उम्मीदवार रह चुके हैं। बहुत कम मार्जिन से इलेक्शंस हार चुके हैं। इस मर्तबा कांग्रेस पार्टी ने एसी श्रीनिवास को पुलकेशी नगर असेंबली हलके का उम्मीदवार बनाया है। एसी श्रीनिवास ने कहा कि वो पुलकेशी नगर और यहाँ के लोगों के लिए नए नहीं हैं। इस हलके से उनके ताल्लुकात रहे हैं और वो इस मर्तबा जरूर कामयाबी हासिल करेंगे। जुनूबी न्यूज़ की रिपोर्ट। ನಮ್ಮ ಮುಂದಿನ ಯೋಜನೆಗಳು ಭರವಸೆಗಳ ಬಗ್ಗೆ ನೀವು ಮನೆ ಮನೆಗೆ ತಲುಪಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು। 2023ರಲ್ಲಿ ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು 100ಕ್ಕೆ 200 ಸತ್ಯ। ನೀವೆಲ್ಲ ಸಹ ಸಹಕಾರವನ್ನ ಕೊಡಬೇಕು। ಉಪವಾಸ ಬಿಟ್ಟು ಉಪವಾಸ ಮಾಡಿ ತಾವೆಲ್ಲರೂ ಬಂದಿದ್ರಿ। ನಾವು ಎಲ್ಲ ಬಂಧುಗಳು, ನಮ್ಮ ಅಲ್ಪಸಂಖ್ಯಾತರು ಇರ್ಬೋದು, ನಮ್ಮ ಹಿಂದುಳಿದವರು, ದಲಿತರು, ಎಲ್ಲ ವರ್ಗದವರು ಸಹ ಬಂದಿದ್ರಿ। ತಮ್ಗೆಲ್ಲ ಅಭಿನಂದನೆಗಳು। ಇಷ್ಟು ಜನ ಸಹಕಾರ ಬಂತು, ನಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮೊದಲನೇದಾಗಿ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ತೀರಿ। ನಾವೆಲ್ಲರೂ ಜೊತೆ ಹೋಗೋಣ, ಇವತ್ತು ಉನ್ನತವಾರಿಕೆಯನ್ನು ಸಲ್ಲಿಸೋಣ। ಎಸಿ ಶ್ರೀನಿವಾಸ್ಗೆ ನಮಗೆ ಒಂದು ರೀತಿ ಭಾಳ ವರ್ಷಗಳ ಒಂದು ಸಂಬಂಧ। ಯಾಕಂದರೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ಮಹದೇವಪುರ ಕ್ಷೇತ್ರದಿಂದ ನಾವು ಬಂದಿದ್ರಿ। ಎಸಿ ಶ್ರೀನಿವಾಸ್ ಅವರು 2 ಬಾರಿ ಮಹದೇವಪುರ ಕ್ಷೇತ್ರದಿಂದ MLA ಕಂಟೆಸ್ಟ್ ಮಾಡ್ತಿದ್ದವರು ಕಾಂಗ್ರೆಸ್ ಪಕ್ಷದಿಂದ। ಹಾಗಾಗಿ ನಮಗೆ ಭಾಳ ಸುಮಾರು ಒಂದು 15 ವರ್ಷಗಳಿಂದನೂ ನಮಗೆ ಮತ್ತು ಎಸಿ ಶ್ರೀನಿವಾಸ್ಗೆ ಸಂಬಂಧ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಕಷ್ಟಪಟ್ಟು ಮಹದೇವಪುರ ಕ್ಷೇತ್ರ ಕಟ್ಟಿದ್ದಾರೆ, ದೇವನಹಳ್ಳಿ ಕ್ಷೇತ್ರಕ್ಕೆ ಕಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಹೋರಾಟಗಳು ಮಾಡಿದ್ದಾರೆ। ಸೊ ಹಾಗಾಗಿ ದೇವರು ಇವತ್ತು ಅವರಿಗೆ ಒಂದು ಒಳ್ಳೇದು ಮಾಡಿದ್ದಾರೆ। ಅವರ ಮಾಡಿದಂಥ ಕಷ್ಟ ಇವತ್ತು ನಿಜವಾಗ್ಲೂ ಅವರಿಗೆಲ್ಲ ಒಂದು ಒಳ್ಳೆ ಕ್ಷೇತ್ರ ಸಿಕ್ಕಿದೆ ಅವರಿಗೆ। ಪುಲಕೇಶಿ ನಗರ ಅವರಿಗೆ ಈ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಒಂದು 60-70 ಸಾವಿರ ಓಟಲ್ಲಿ ಜೈಬೇರಿ ಅಂತ ಬಾರಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ। ಅವರು ಮಾಡಿದಂಥ ಕಷ್ಟ, ಮಾಡಿದಂಥ ದೇವರ ಪ್ರಾರ್ಥನೆ ಇವತ್ತು ಒಳ್ಳೆಯದಾಗಿದೆ ಅವರಿಗೆ। ಮುಂದೆ ಶಾಸಕರಾಗಿ ಸಚಿವರು ಆಗಲಿ ಅಂತ ನಾವು ನಮ್ಮ ಸ್ನೇಹಿತರನ್ನೆಲ್ಲ ನಾವು ಕೇಳ್ಕೊಳ್ತೇವೆ। ಈ ಕ್ಷೇತ್ರ ಹೊಸ ಕ್ಷೇತ್ರ ಏನು ಯಾವ ಥರ ಇದು ಆಗ್ಬೋದು ಚುನಾವಣೆ? ಯಾಕಂದರೆ ಒಂದು ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಡೆಸ್ತಾ ಇದ್ದಾರೆ, ಒಂದು ಕಡೆ BJP, ಇನ್ನೊಂದು ಕಡೆ JDS, ಹೇಗೆ ಗೆಲುವು ಸಾಧ್ಯ? ಏನೇ ಆದರೂ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ಬೆಲ್ಟು। ಯಾರು ಇಂಡಿಪೆಂಡೆಂಟ್ ನಿಂತರೂ ಅಷ್ಟೇ, JDS ಅಂತೂ ಲೆಕ್ಕಕ್ಕೆ ಇಲ್ಲ ಬಿಡಿ, ಆಯಿತಾ? ಇಂಡಿಪೆಂಡೆಂಟ್ ನಿಲ್ತಾ ಇರೋದಂತವರು ಕಾಂಗ್ರೆಸ್ಸಿಂದ ಅವ್ರು ಗೆದ್ದಿದ್ದು, ಇಂಡಿಪೆಂಡೆಂಟ್ ಆಗಲ್ಲ ಇಲ್ಲಿ ಗೆದ್ದಿದ್ದು। ಕಾಂಗ್ರೆಸ್ಸಿಂದ ಸುಮಾರು 80,000 ಹೈಯೆಸ್ಟ್ ಲೀಡಿಂಗ್ ತಗೊಂಡಿದ್ದು। ಕಾಂಗ್ರೆಸ್ಸು ಕಾರ್ಯಕರ್ತರು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದು, ಕಾಂಗ್ರೆಸ್ ನಾಯಕರುಗಳು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿರೋದು। ಇವತ್ತು ಏನು ಅವ್ರಿಗೆ ಇವತ್ತು ಇಂಡಿಪೆಂಡೆಂಟ್ ನಿಂತ್ಕೊತಾ ಇದ್ದಾರೆ, ಅವ್ರಿಗೆ ಯಾರ್ಯಾರು ಓಟ್ ಹಾಕಿದ್ದಾರೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ, ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಅವರೆಲ್ಲ ಇವತ್ತು ಎಸಿ ಶ್ರೀನಿವಾಸ್ ಹಿಂದೆ ಇದ್ದಾರೆ। ಹಾಗಾಗಿ ಎಸಿ ಶ್ರೀನಿವಾಸ್ ಗೆಲುವಿಗೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ। ಇವರ ಎಷ್ಟೇ ಜನ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಇದು ಕಾಂಗ್ರೆಸ್ ಬೆಲ್ಟು, ಕಾಂಗ್ರೆಸ್ ಏರಿಯಾ। ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಕಾಂಗ್ರೆಸ್ ಜೈಬೇರಿ ಶತಸಿದ್ಧ, ಇದರಲ್ಲಿ ಏನು ಡೌಟೇ ಇಲ್ಲ। ಬೆಂಗಳೂರಿಗೆ ಮೊದಲನೇದಾಗ ಅನೌನ್ಸ್ ಆಗೋದಾದರೆ ಇದೇ ಕ್ಷೇತ್ರನೇ ಕಾಂಗ್ರೆಸ್ MLAಗೆ ಅನೌನ್ಸ್ ಆಗೋದು ಖಂಡಿತವಾಗ್ಲೂ ಇದೇ ಕ್ಷೇತ್ರ। JDS ಆಗ್ಬೋದು, BJP ಆಗ್ಬೋದು, ಇಂಡಿಪೆಂಡೆಂಟ್ ಯಾವುದು ಲೆಕ್ಕ ಇರಲ್ಲ। ಅದರೊಳಗಡೆ ಇವರು ಅನುಭವಿಗಳು, ಯುವಕರು ಕೂಡ ಇನ್ನೂ ಅನುಭವನೂ ಇದೆ। ಯುವಕರು ಕೂಡ ಒಂದು ದೇವರು ಭಾಳಷ್ಟು ಶಕ್ತಿ ಕೊಟ್ಟಿದ್ದಾರೆ ಇವರಿಗೆ, ಸಮಾಜದಲ್ಲಿ ಸೇವೆ ಮಾಡೋಂಥ ಶಕ್ತಿ ಕೊಟ್ಟಿದ್ದಾರೆ। ಹಾಗಾಗಿ ಇವರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಖಂಡಿತವಾಗ್ಲೂ ಇಡೀ ಕರ್ನಾಟಕಕ್ಕೆ ಹೈಯೆಸ್ಟ್ ಲೀಡು ಗೆಲ್ಲಂಥ ಒಂದು ಶಕ್ತಿ ಕೊಡಲಿ ದೇವರು ಇವ್ರಿಗೆ ಅಂತ ನಾನು ಇವರಲ್ಲಿ ಕೇಳ್ಕೊತಾ ಇದ್ದೀನಿ। ನನ್ನ ಹೆಸರು BK ಅನಿಲ್ ಕುಮಾರ್। ನಾವು ಮಹದೇವಪುರ ಕ್ಷೇತ್ರದಿಂದ ಅಲ್ಲಿ ಉಡಿ ಬ್ಲಾಕ್ ಕಾಂಗ್ರೆಸ್ अध्यक्ष। कांग्रेस में श्रीनिवास आपको टिकट दिया,
तो क्या उम्मीद लग रही है? साहब यहाँ का अल्हम्दुलिल्लाह यहाँ तो सबसे पहले कांग्रेस बेल्टी है, इसे कौन भी हलाने तो नहीं होता। ये क्या कहते यहाँ ये घर में जो लड़ाई डाल रही हो SDP रहते, ये दूसरे पार्टी कहते भी रहते, उनको हमारे आदमी आवाम एक हो कांग्रेस को डालेगा तो वोट इंशाल्लाह यहाँ 100% कांग्रेस ही चाहती है। बार यहाँ पर SDPI भी है, JDS भी है, BJP भी है और अखंड श्रीनिवास मूर्ति इंडिपेंडेंट के तौर पर लड़ रहे हैं, तो यहाँ की कंपटीशन काफ़ी सख्त है। तो इसमें श्रीनिवास जो है वो नए हैं इस हल्के के लिए, तो कैसे उम्मीद है कि लोग इनका साथ देंगे? नहीं अल्हम्दुलिल्लाह ये तो आदमी की सोच पर जाता है, कैसा आदमी ये करता होगा। और ये AC सिन्हा जो ही हैं उन्होंने हमारे महादेवपुरा में खड़े थे, 5000 वोट से हारे होता चुनाव। उन्होंने MLA नहीं हुआ है, लेकिन उन्होंने हमारे MLA जैसा उन्होंने ये करे, वहाँ की आवाम को जितने भी वहाँ महादेवपुरा के हैं वैसा उन्होंने ट्रीट करे। तो इंशाल्लाह हम भी वैसा उनसे गुजारिश करते हैं, हम भी वैसा करते हैं। तो हमें एक जुड़ को SDP भी हमारे बयान चाहिए, उन्होंने भी क्या भी दूसरे नहीं, तो हमें पूरा एक होकर करेगा तो इंशाल्लाह स्टेट में कांग्रेस गवर्नमेंट आती है।